ಚಿಕ್ಕಬಳ್ಳಾಪುರ ಶಾಖೆ ವತಿಯಿಂದ ಇವತ್ತು ಏನು ತಾಲೂಕು ಆಡಳಿತದ ವಿರೋಧವಾಗಿ ದಲಿತ ವಿರೋಧಿ ನೀತಿ, ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಗಳ ವಿರುದ್ಧ ಇವತ್ತು ಒಂದು ದಿನದ ಧರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಧರಣಾ ಕಾರ್ಯಕ್ರಮದ ಉದ್ದೇಶ ಈ ತಾಲೂಕಿನಲ್ಲಿ ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿ ಇವತ್ತು ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದ್ರೂ ಸಹ ಇವತ್ತು ದಲಿತರು ಸೂರಿಲ್ಲದ ಒಂದು ಇದರಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಇವುಗಳನ್ನೆಲ್ಲ ನೋಡಿದಾಗ ಈ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು ಅಂತ ಒಂದು ಅನುಮಾನ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗಳ ತಾಯ್ನಾಡು ಇದು. ಅನೇಕ ದಲಿತ ಪರ ಸಂಘಟನೆಗಳು ಇವತ್ತು ಅನೇಕ ಹೋರಾಟಗಳನ್ನ ಮಾಡಿರುವಂತಹ ಇತಿಹಾಸ ಇದೆ. ಇವತ್ತು ಇತ್ತೀಚೆಗೆ ಈ ಜಿಲ್ಲೆಯಲ್ಲಾಗಿರ್ಬೋದು, ತಾಲೂಕುಗಳಲ್ಲಾಗಿರ್ಬೋದು ದಲಿತರ ಮೇಲೆ ಯಥೇಚ್ಛವಾಗಿ ಇವತ್ತು ದೌರ್ಜನ್ಯಗಳು ನಡೀತಾ ಇದ್ದಾವೆ, ದಬ್ಬಾಳಿಕೆಗಳು ನಡೀತಾ ಇದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದ್ದಾವೆ ಮತ್ತು ಭೂ ಕಬಳಿಕೆ ನಡೀತಾ ಇದೆ. ಇವತ್ತು ಯಾರನ್ನೂ ಸಹ ಇವತ್ತು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಅನೇಕ ಬಾರಿ ದಲಿತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನ ನಾವು ಗಮನ ಸೆಳೆದಾಗ ಇವತ್ತು ಬರೀ ಜಾರಿಗೆ ಉತ್ತರ ಕೊಟ್ಕೊಂಡು ಇವತ್ತು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಇವತ್ತು ಹೊಸದಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಈ ಚಿಕ್ಕಬಳ್ಳಾಪುರ ತಾಲೂಕು ಬಂದಿದ್ದಾರೆ. ಇವತ್ತು ಅವರು ಬರೀ ಬೇರೆ ಬೇರೆ ಇವುಗಳನ್ನೆಲ್ಲನೂ ಸಹ ಅವರು ಈ ಜಿಲ್ಲೆಯಲ್ಲಿ ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂತ ಹೇಳ್ತಾ ಅವರು ಇದ್ರೆ ಬಿಟ್ರೆ ದಲಿತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತಹ ಒಂದು ಇದು ನಮ್ಗೆ ಇವತ್ತು ಕಾಣ್ತಾ ಇದೆ. ಇವತ್ತು ಎಷ್ಟು ಮಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಫಾರಂ ನಂಬರ್ 53, 57 ಹಾಕೊಂಡು ಇವತ್ತು ಸಾವಿರಾರು ಜನ ಇವತ್ತು ಅರ್ಜಿಗಳನ್ನ ಹಾಕೊಂಡು ಇವತ್ತು ಕೂತಿದ್ದಾರೆ. ಇವತ್ತು ಏನೋ ಭೂಮಿ ಮಂಜೂರಿಗೆ. ಆದ್ರೆ ಇವತ್ತು ಯಾವುದೇ ಕಮಿಟಿಗಳಿಲ್ದಿರ, ಸರ್ಕಾರ ಇದ್ರ ಬಗ್ಗೆ ಕಾಳಜಿ ಇಲ್ದಿರ ಇವತ್ತು ಅದನ್ನ ಗ್ರಾಂಟ್ ಮಾಡಿದಿರ ಇವತ್ತು ಮೀನಾಮೇಷ ಎಳಿಸ್ತಾ ಇದ್ದಾರೆ. ಎರಡನೇದಾಗಿ ಇವತ್ತು SCP TSP ಸುಮಾರು 52,000 ಕೋಟಿ 3 ವರ್ಷದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ದುಡ್ಡನ್ನ. ಇವತ್ತು ಇದು ನಿಜವಾದಂತಹ ದಲಿತರಿಗೆ ಮಾಡುವಂತಹ ಇವತ್ತು ಅವಮಾನ ಮತ್ತು ಅನ್ಯಾಯ. ಇವತ್ತು ಮತ್ತು ಇವತ್ತು ಏನು ಮೀಸಲಾತಿ ಹಣ ಇವತ್ತು ಪಂಚಾಯತಿಗಳಲ್ಲಾಗಿರ್ಬೋದು, ಮುನ್ಸಿಪಾಲಿಟಿಗಳಲ್ಲಾಗಿರ್ಬೋದು ಇವತ್ತು ಮೀಸಲಾತಿ ಹಣ 24% ಏನು ಮೀಸಲಾತಿ ಹಣ ಇದೆಯೋ ಅದು ಪೂರ್ತಿ ಇವತ್ತು ದುರುಪಯೋಗ ಆಗಿದೆ ಇವತ್ತು. ಮತ್ತು ಹಳ್ಳಿಗಳಲ್ಲಿ ಇವತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿಂದ ಇಲ್ದಿರ ಇವತ್ತು ಜನರನ್ನು ಕೇಳುವಂತಹ ಇದು ಇವತ್ತಿಂದ ಆಗಿದೆ. ಈ ರೀತಿ ಅನೇಕ ಸಮಸ್ಯೆಗಳನ್ನ ಇವತ್ತು ನಾವು ಇವತ್ತು ಜಿಲ್ಲೆಯಲ್ಲಿ ಪಡ್ತಾ ಇದ್ದೇವೆ. ಇದರ ಗಮನ ಸೆಳೆಯುತ್ತೆ ಇವತ್ತು ಎಲ್ಲಾ ತಾಲೂಕುಗಳಲ್ಲೂ ಸಹ ಕರ್ನಾಟಕದಲ್ಲಿ ಸಂಘಟಿಸಿದಂತೆ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವೈಖರಿ ಬಗ್ಗೆ ಇವತ್ತು ನಾವು ಗಮನ ಸೆಳೀತಾ ಇದ್ದೀವಿ. ಯಾವುದೇ ತಾಲೂಕು ಆಫೀಸಲ್ಲಾಗಿರ್ಬೋದು ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಐತೆ. ಇವತ್ತು ಯಾರು ಕೇಳೋರೇ ಇಲ್ಲ. ಇವತ್ತು ಭ್ರಷ್ಟಾಚಾರ. ಇವತ್ತು ಅಧಿಕಾರಿಗಳು ಏನಾಗಿದ್ದಾರೆ ಅಂದ್ರೆ ಇಷ್ಟಿಷ್ಟು ಒಂದೊಂದು ಕೆಲಸಕ್ಕೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತು 1 to 5 ನಡೀತಾ ಇದೆ. ಇವತ್ತು ಏನೇ ಒಂದು ಪಾಣಿ ಕೊಡೋದ್ರಿಂದ, ಒಂದು ಖಾತೆ ಮಾಡೋದ್ರಿಂದ ಬೇರೆ ಬೇರೆ ಇದೆಲ್ಲನೂ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರು ಯಾರು ಅವ್ರನ್ನ ಕೇಳುವಂತಹ ಒಂದು ಪ್ರವೃತ್ತಿ ಇಲ್ಲ. ಇವತ್ತು ಬಡವರು ಏನಾಗಿದ್ದಾರೆ ಅಂದ್ರೆ ದಿನನಿತ್ಯ ಇವತ್ತು ತಾಲೂಕು ಆಫೀಸ್ಗಳಿಗೆ ಅಲಿಯುವಂತಾಗಿದೆ ಇವತ್ತು. ಆದ್ರೆ ಅವರ ಕೆಲಸಗಳು ಯಾರನ್ನೂ ಇವತ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬಲಾಢ್ಯರು ಏನ್ ಹೇಳ್ತಾರೆ, ರಾಜಕಾರಣಿಗಳು ಏನ್ ಹೇಳ್ತಾರೆ, ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು ಏನ್ ಹೇಳ್ತಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದು ಬಹಳ ದುರಂತ. ಇದು ಅವರ ಏನು ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವೋ ಅವರ ಕಾರ್ಯವೈಖರಿ ಇವತ್ತು ಬದಲಾವಣೆ ಆಗ್ಬೇಕಾಗಿದೆ. ಬಡವರಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು. ಸಂವಿಧಾನದಲ್ಲಿ ಅನೇಕ ಸವಲತ್ತುಗಳು ಇವತ್ತು ಬಡವರಿಗೆ ಕೊಟ್ಟಿದ್ದಾರೆ. ಇವತ್ತು SC STಗಳಿಗೆ, OBCಗಳಿಗೆ, ಮೈನಾರಿಟಿಗೆಲ್ಲಾನು. ಆದ್ರೆ ಅವುಗಳು ಯಾರು ಇವತ್ತು ಫಲಪ್ರದವಾಗ್ತಾ ಇಲ್ಲ. ಎಲ್ಲ ದುರುಪಯೋಗ ಆಗ್ತಾ ಇದೆ. ಅಧಿಕಾರಿಗಳಂತೂ ದಲಿತರ ಬಗ್ಗೆ ಬಹಳ ನಿರ್ಲಕ್ಷ್ಯ ಹೊಂದಿದ್ದಾರೆ. ಇದು ಇವತ್ತು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ. ತಕ್ಷಣ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತಗಳಾಗಿರ್ಬೋದು ಪ್ರವೃತ್ತರಾಗಿ ದಲಿತ ಸಂಘರ್ಷ ಸಮಿತಿಯ ನಾಯಕರನ್ನ ಕರೆದು ಅವ್ರ ನಿಜವಾದಂತಹ ಮೂಲಭೂತ ಸಮಸ್ಯೆಗಳು ಅವ್ರದ್ದೇನಿದೆಯೋ ಮಾತುಕತೆ ಮುಖಾಂತರ ಏನಾದ್ರೂ ಪರಿಹರಿಸದೆ ಹೋದ್ರೆ ಆಗಸ್ಟ್ 14ನೇ ತಾರೀಕು ರಾತ್ರಿ ಇವತ್ತು ನಾವು ಸ್ವಾತಂತ್ರ್ಯ ವಿರೋಧಿ ದಿನ ಅಂತ ನಾವು ಇವತ್ತು ಆಚರಣೆ ಮಾಡಬೇಕಾಗೈತೆ. ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಇಡೀ ಏನು ಈ ಸ್ವಾತಂತ್ರ್ಯ ವಿರೋಧ ನಾವು ವ್ಯಕ್ತಪಡಿಸ್ತೀವಿ. ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ
ನಾವು ಅವತ್ತು ಧಿಕ್ಕಾರಗಳನ್ನ ಕೂಗ್ತಾ ನಾವು ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ವಿರೋಧ ಮಾಡ್ತೀವಿ ಅಂತ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಹೇಳ್ಬೇಕಾಗ್ತೈತೆ ಇವತ್ತು.